ಈ ಇಡೀ ಚುನಾವಣೆಯಲ್ಲಿ ಕರ್ನಾಟಕಕ್ಕೆ ಬರ್ತಾ ಇದ್ದೀವಿ. ಹೌದು ಸರ್. ಹೇಗೆ ಕರ್ನಾಟಕ ಕ್ರಿಟಿಕಲ್ ಆಗತ್ತೆ ಕಾಂಗ್ರೆಸ್ಸಿಗೆ? ಕಳೆದ ಬಾರಿ ಕಾಂಗ್ರೆಸ್ಸಿಗೆ ಬಂದಿದ್ದು 40+ 40 ಚಿಲ್ಲರೆ ಸೀಟ್ಸ್. ಅದು ದೇಶದಲ್ಲಿ ದೇಶದ 52 ಸೀಟ್. ಸಿ 52 ಸೀಟ್ ಇದ್ದಂಥ ಕಾಂಗ್ರೆಸ್ಸಿಗೆ ಲಾರ್ಜ್ಲಿ ಬರಬೇಕಾಗಿದ್ದ ಸೀಟ್ಸು ಕರ್ನಾಟಕದಿಂದ. ಪಾರಂಪರಿಕವಾಗಿ ಕಳೆದ 4 ಚುನಾವಣೆ ಬಿಟ್ಬಿಟ್ರೆ ಹೇಳ್ತದೆ, ವಾಜಪೇಯಿಯರ ಆದಮೇಲೆ ಕರ್ನಾಟಕದಲ್ಲಿ 28 ಅಂತಂದರೆ ಇವ್ರಿಗೆ 26, 25, 27 ಹೀಗೆ ಬರೋದು ಮುಂಚೆ. ಸೊ ಈ ಬಾರಿ ಕಾಂಗ್ರೆಸ್ಗೆ ಕರ್ನಾಟಕ ಕ್ರಿಟಿಕಲ್ಲು. ಇಲ್ಲಿಂದ ಹೊಸ ಸೀಟ್ಗಳನ್ನು ಅವ್ರು ಆಯ್ಕೆ ಮಾಡಬೇಕು. ಕಾಂಗ್ರೆಸ್ನ ಆಸೆ 100ರ ಆಸುಪಾಸಿಗೆ ಹೋಗೋಕ್ಕೇನಾದ್ರು ಇದೆ ಅಂತಂದರೆ, ಅಥವಾ 100ರ ಮೇಲೆ ಹೋಗಬೇಕು ಅನ್ನೋದಾದರೆ ಕರ್ನಾಟಕವೂ ತನ್ನ ಪಾತ್ರವನ್ನು ನಿರ್ವಹಿಸಬೇಕು. ರಿವರ್ಸಲ್ಲಿ BJPಗೂ ಕ್ರಿಟಿಕಲ್ ಸ್ಟೇಟ್ ಇದು. 25 ಸೀಟ್ ಇಟ್ಕೊಂಡಿರೋ BJPಗೂ ಕ್ರಿಟಿಕಲ್ ಹೋಲ್ಡ್ ಆದರೂ ಮಾಡಬೇಕು. ಹಾಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ಹಲವು ರಾಜ್ಯಗಳಲ್ಲಿ ಹಲವರಿಗೆ ಹಲವು ರೀತಿಯ ಕ್ರಿಟಿಕ್ಯಾಲಿಟಿಗಳಿದೆ. ಫಾರ್ ಎಕ್ಸಾಂಪಲ್, ಇಂಡಿಯಾ ಅಲಯನ್ಸಲ್ಲಿ ಮಮತಾ ಬ್ಯಾನರ್ಜಿ ಇಲ್ಲ. ಆದರೆ ಮಮತಾ ಬ್ಯಾನರ್ಜಿಯ ಪರ್ಫಾರ್ಮೆನ್ಸು ಇವ್ರ ಭವಿಷ್ಯನೂ ತೀರ್ಮಾನ ಮಾಡ್ಬೋದು. ಇವ್ರು ಎಷ್ಟು ಸೀಟ್ ಪಡ್ಕೊಳ್ತಾರೆ ತಮಾಷೆ. ಹಾಗಾಗಿ BJP ಹೇಗೆ ವೇವ್ಲೆಸ್ ಚುನಾವಣೆ ಈ ಬಾರಿ ನಡೆಸ್ತೋ, ಹಾಗೆ ಕಾಂಗ್ರೆಸ್ ಆ್ಯಂಡ್ ಇಂಡಿಯಾ ಅಲಯನ್ಸು ಅಷ್ಟೇ ಗೋಜಲಿನ ಚುನಾವಣೆಯೇ ನಡೆಸಿದೆ. ಪಂಜಾಬಲ್ಲಿ ನಾವಿಬ್ಬರು ಹೊಡೆದಾಡ್ತೀವಿ. ಕೇರಳನಲ್ಲಿ ವಯನಾಡಲ್ಲಿ ಪಿಣರಾಯಿ ವಿಜಯನ್ ಮತ್ತು ರಾಹುಲ್ ಗಾಂಧಿ ನಾವು ಬಡ್ದಾಡ್ಕತ್ತೀವಿ. ಆದರೆ ಇವತ್ತು 5 ಗಂಟೆಗೆ ಇಂಡಿಯಾ ಅಲಯನ್ಸ್ದು ಖರ್ಗೆ ಅವ್ರ ಮನೆ ನಲ್ಲಿ ಟೀ ಕುಡಿಯಕ್ಕೆ ಕೂತಾಗ ಅಲ್ಲಿದ್ದ ಆನಿ ರಾಜಾ ಕ್ಯಾಂಡಿಡೇಟಿನ ಪತಿ ರಾಜ ರಾಹುಲ್ ಗಾಂಧಿ ಪಕ್ಕದಲ್ಲೇ ಕೂತ್ಕತೀನಿ ಅಂತದೆ. ದಿಸ್ ಲುಕ್ಸ್ ಕಂಪ್ಲೀಟ್ಲಿ ನಾನ್ಸೆನ್ಸ್. ಇದು ಹೇಳೋದೊಂದು ಆಗೋದೊಂದು ನಡೆಯುತ್ತೆ. ಡೆಲ್ಲಿನಲ್ಲಿ ಹಂಚ್ಕೊಂಡ್ಬಿಡ್ತೀವಿ ಅನ್ನೋದು. ಹೀಗೆ ಗೋಜಲುಗಳು ಅವ್ರಿಗೂ ಇದೆ, ಅವ್ರಿಗೆ ಗೋಜಲು ಇಲ್ಲ ಅಂತೇನಲ್ಲ. ಅದೇ ರೀತಿ BJPಗೆ ಪರ್ಟಿಕ್ಯುಲರ್ಲಿ ಆನ್ ನಾರ್ದರ್ನ್ ಸ್ಟೇಟ್ಸಲ್ಲಿ ಕೆಲವು ಕಡೆ ಎಲ್ಲ ಕಡೆ ಅಲ್ಲ ನಾ ಮಾತಾಡ್ತಿರೋದು, ಆ್ಯಂಡ್ 1 or 2 ಸದರ್ನ್ ಸ್ಟೇಟ್ಸಲ್ಲಿ ನಾ ಹೇಳ್ತಿರೋದು, ಕ್ಯಾಂಡಿಡೇಟ್ಗಳ ಸೆಲೆಕ್ಷನ್ ವಿಚಾರದಲ್ಲೂ ಒಂದಿಷ್ಟು ಎಡವಿರಬಹುದು ಅನ್ನೋ ಲೆಕ್ಕಾಚಾರ ಇದೆ. ಅವರುಗಳು ಕ್ಯಾಂಡಿಡೇಟ್ಗಳನ್ನು ಆಯ್ಕೆ ಮಾಡ್ಕೊಳ್ಳೋವಾಗಲೂ ಒಂದಿಷ್ಟು ಎಡವಿದಾರೇನೋ ಅನ್ನೋ ಒಂದು ಅನುಮಾನ ಇದೆ ಅವ್ರ ಮೇಲೆ. ಹಾಗಾಗಿ ಕರ್ನಾಟಕ, ದಕ್ಷಿಣ ಭಾರತದಲ್ಲಿ ತಮಿಳ್ನಾಡಲ್ಲಿ ಕಾಂಗ್ರೆಸ್ಗೆ ಯಾವುದೇ ದೊಡ್ಡ ಇದಿಲ್ಲ. ಕೇರಳದಲ್ಲಿ ಅವ್ರದ್ದೇ ಇದೆ, ಅವ್ರೇನೋ ಮಾಡ್ತಾರೆ. ಆಂಧ್ರ, ತೆಲಂಗಾಣ ನನಗೆ ಗೊತ್ತಿಲ್ಲ ಅವ್ರಿಗೇನು ಪವರ್ ಇದೆ. ತೆಲಂಗಾಣಲ್ಲಿ ಚೆನ್ನಾಗಿ ಮಾಡ್ತಾರೆ. 3 ಸ್ಟೇಟ್ ಸ್ವಲ್ಪ ಕರ್ನಾಟಕ, ತೆಲಂಗಾಣ ಮತ್ತು ಕೇರಳ ಅವ್ರ ಜೊತೆನೇ ಇದೆಯಲ್ಲ. ತೆಲಂಗಾಣ ಆ್ಯಂಡ್ ಆಂಧ್ರನೇ ಆ್ಯಡ್ ಮಾಡಿಕೊಡ್ಬೇಕು. ಹಾಗಾಗಿ ಕರ್ನಾಟಕ ಆ್ಯಡ್ ಮಾಡಿಕೊಟ್ಟಷ್ಟು ಲಾಭ. ಎರಡನೇದು, ಕರ್ನಾಟಕ ಯಾಕೆ ಆ್ಯಡ್ ಮಾಡಬೇಕು ಅಂತಂದರೆ ಅದರ ಅಧಿಕೃತ AICC ಅಧ್ಯಕ್ಷರು ಕರ್ನಾಟಕದವರು. ಸಿ ಇಫ್ ಖರ್ಗೆ ಕಾಂಟ್ ಬ್ರಿಂಗ್ ಸೀಟ್ಸ್ ಫ್ರಮ್ ಕರ್ನಾಟಕ, ಫ್ರಮ್ ವೇರ್ ವಿಲ್ ಈ ಬ್ರಿಂಗ್? ಇಲ್ಲೇ ತರಕ್ಕಾಗಿಲ್ಲ ಅಂತ ಆರೋಪ ಸ್ಟಾರ್ಟ್ ಆಗಿಬಿಡುತ್ತೆ ಎಲ್ಲ ಒಂದು ಕಡೆ. ಬರುತ್ತೆ. ಅದಕ್ಕೆ ಹೆಚ್ಚು ಮೌಲ್ಯ ಇಲ್ಲದೆ ಇರ್ಬೋದು, ಬೆಲೆ ಇಲ್ಲದೆ ಇರ್ಬೋದು, ಬೇರೆ ವಿಚಾರ. ಹಾಗಾಗಿ ಕರ್ನಾಟಕ ವೆರಿ ವೆರಿ ಕ್ರಿಟಿಕಲ್ ನಮ್ಮ ಲೆಕ್ಕಾಚಾರದಲ್ಲಿ ಎರಡೂ ಪಕ್ಷಗಳಿಗೆ. ಸೊ ಏನೇನು ಕಾಂಗ್ರೆಸ್ ಲೆಕ್ಕಾಚಾರ ಏನು, BJP ಲೆಕ್ಕಾಚಾರ ಏನು ಅಂತ ನೋಡ್ಬೋಣ. ಕನಿಷ್ಠ 12 ಕ್ಷೇತ್ರ ಕೇಳಿ ಶಬೀರ್ಗಲ್ಲ. ಹೌದು, ಮತ್ತೇನು ಅಲ್ಲ, ಅದನ್ನೇ ಕೇಳ್ತೀನಿ ಸರ್. ಇದನ್ನು ತೊಗೊಂಡ್ಬಿಡ್ತೀನಿ ಅಂತ ಸರ್ ಅಷ್ಟೇ. ಸೊ ಕನಿಷ್ಠ 12 ಕ್ಷೇತ್ರಗಳಲ್ಲಿ ಪಕ್ಕಾ ಗೆಲುವು ಅಂತಿದ್ದಾರೆ. 5 ಕ್ಷೇತ್ರಗಳಲ್ಲಿ 50-50 ಫೈಟ್ ಇದೆ ಅಂತ ಕಾಂಗ್ರೆಸ್ನ ಲೆಕ್ಕಾಚಾರ. ಏನೇ ಆದರೂ ಒಂದು 13ರಿಂದ 16 ಸೀಟ್ ಗೆಲ್ಲೋದು ಗ್ಯಾರಂಟಿ ಅಂತಿದ್ದಾರೆ. ಗ್ಯಾರಂಟಿಗಳು ಹೆಚ್ಚು ಇಂಪ್ಯಾಕ್ಟ್ ಆಗುತ್ತೆ ಅಂತ ಲೆಕ್ಕಾಚಾರ ಕಾಂಗ್ರೆಸ್ನದು. ಸೊ ಸರ್ಕಾರವನ್ನು ನೋಡಿ ರಾಜ್ಯದಲ್ಲಿ ಮತವನ್ನು ಹಾಕ್ತಾರೆ ಅನ್ನೋದು. ಸೊ BJPದು ಲೆಕ್ಕಾಚಾರ ಹೀಗಿದೆ. ಹಾಗಿಲ್ಲ, ಕರ್ನಾಟಕ ಬಹಳ ಟ್ರಮೆಂಡಸ್ಲಿ ಡಿಫರೆನ್ಷಿಯಲ್ ವೋಟಿಂಗ್ ಮಾಡಿರೋ ರಾಜ್ಯದಲ್ಲಿ ಬಹು ಪ್ರಮುಖವಾದ ರಾಜ್ಯ ಮತ್ತು ಕೇಂದ್ರಕ್ಕೆ ಮತವನ್ನು ಹಾಕುವಾಗ ಬಹಳ ವಿಚಿತ್ರವಾಗಿ ಅತ್ಯಂತ ವಿರುದ್ಧ ರೀತಿಯಲ್ಲಿ ವೋಟ್ ಹಾಕಿರೋ ಅತ್ಯಂತ ಖ್ಯಾತಿ ರಾಜ್ಯ ಕರ್ನಾಟಕನೇ. ಹೌದು, ಒಂದು ವಿಧಾನಸಭೆಗೆ ಒಂದು ಹಾಕಿದ್ರೆ ಲೋಕಸಭೆ ಇಟ್ ಡಸ್ ನಾಟ್ ವರ್ಕ್ ಲೈಕ್ ತಮಿಳ್ನಾಡು. ಅದಂಗೆ ವರ್ಕ್ ಮಾಡಲ್ಲ. ಅದು ಗುಡಿಸಿ ಎಷ್ಟು ಬಿಡೋದು. ಇವ್ರು ಎರಡಕ್ಕೂ ರಿವರ್ಸ್ ವೋಟ್ ಹಾಕೋ ಪ್ರಾಕ್ಟೀಸ್ ಇದೆ ಇವರಿಗೆ. ಬಟ್ ಈ ಬಾರಿ ಒಂದು ಸ್ಟ್ರಾಟಜಿಯನ್ನು ಕಾಂಗ್ರೆಸ್ ನೀಟಾಗಿ ಮಾಡ್ಕೊಳ್ತು ಸರ್. ಕರೆಕ್ಟಾಗಿ ವೋಟಿಂಗ್ ಆಗೋ ಹಿಂದಿನ 2 ದಿನನೇ ಮುಂಚಿತವಾಗಿ 2,000 ರೂಪಾಯಿ 2 ತಿಂಗಳದೆಲ್ಲ 4,000 ರೂಪಾಯಿ ಅಕೌಂಟಿಗೆ ಹಾಕ್ಬಿಟ್ರು, 2 ಹಂತದಲ್ಲೂ ಕೂಡ. ಅದು ಹೆಚ್ಚಿನ ರೀತಿಯಲ್ಲಿ ಮಹಿಳಾ ಮತದಾರ ಮೇಲೆ ಪ್ರಭಾವ ಬೀರುತ್ತಾ ಅಂತ? ಕರೆಕ್ಟ್ ಇರ್ಬೋದು. ದುಡ್ಡು ಯಾರ ಮೇಲೂ ಪರಿಣಾಮ ಬೀರಲ್ಲ ಅಂತ ನಾನು ಹೇಳಲಿಕ್ಕೆ ಬರಲ್ಲ. ಬೀರಿರಬಹುದು, ನಾನು ಬೀರಲ್ಲ ಅಂತಲ್ಲ. ಬಟ್ ಈಗಾಗಲೇ ದುಡ್ಡನ್ನು ರಿಸೀವ್ ಮಾಡ್ಕೊಂಡಿರೋರು, ನಾವು ಅದರಿಂದ ಋಣಿಗಳಲ್ಲಿದ್ದೇವೆ ಅನ್ನಿಸ್ಕೊಳ್ಳೋರು, ಅದು ಬರೋದೊಂದು ತಿಂಗಳಾಗಿದ್ರು ಹಾಕಿರೋರು
ಆ 2 ತಿಂಗಳ ಕೋಪಕ್ಕೆ ತಪ್ಪು ಬಿಡ್ತಾರೆ ಅಂತ ನಾನೇನು ಅನ್ಕೊಂಡಿಲ್ಲ. ಅಲ್ಲ ಬಟ್ ಅದು ಈ ವೋಟಿಂಗ್ 2 ದಿನ ಹಿಂದಿನ ದಿನಾನೇ 4,000 ರೂಪಾಯಿ ಹಾಕ್ಬಿಟ್ಟು ಇಂಪ್ಯಾಕ್ಟ್ ಅದು. ಓಕೆ. ಅದಕ್ಕೆ ಎಲೆಕ್ಷನ್ ಕಮಿಷನ್ ಇಂದ ಜಾಗ ಕೊಡಿಸ್ಬಾರ್ದಾಗಿತ್ತು, ಯಾರು ಗಮನಿಸಿಲ್ಲ. ಬಟ್ ಪಬ್ಲಿಕ್ ಇನ್ನೊಂದು ಇದು ಇದೆ ಸರ್, ಹೌದು ನಮ್ಗೆ ಬರ್ತಾ ಇದೆ, ನಾವು ಆದರೆ ಓಟು ಬೇರೆ ಕಡೆಗೆ, ಅಂದರೆ ಬೇರೆ ದೇಶದ ವಿಚಾರ ಬೇರೆ, ಆ ರೀತಿನೂ ಹೆಣ್ಣು ಮಕ್ಕಳಲ್ಲಿ 3 ಭಾಗ ಇದೆ. ಒಂದು ಭಾಗ ತಗೊಳ್ಳದೇನೆ ಇರೋ ಭಾಗ, ಅವ್ರು ತಗೊಳ್ಳಲ್ಲ. 2ನೇ ಭಾಗ ತಗೋತಾರೆ, ಆದ್ರೆ ನನ್ನ ಓಟು ಮೋದಿಗೆ ಅಂತಾನೋ ಏನೋ. ನಾನು ಬಿಜೆಪಿ ಹೇಳಿದ್ದಾರೆ ಸರ್, ಅದು ನಾನು ಬಿಜೆಪಿ ಅಲ್ಲ ಅದಕ್ಕೆ ನಾ ತಗೋತೀನ್ರಿ. ಏನವ್ರು ಸಿದ್ದರಾಮಯ್ಯ ಶಿವಕುಮಾರ್ ಅವ್ರ ಮನೆಯಿಂದ ಕೊಡ್ತಿದ್ದಾರೇನ್ರಿ, ನಮ್ಮ ದುಡ್ಡೇ ಅಲ್ವೇನ್ರಿ ಅದು ಅಂತ ಹೇಳಿ ತಗೋತಾರೆ. ನನ್ನ ಓಟ್ ಅಲ್ಲಿಗ್ರಿ ಅಂತಾರೆ. ಬೇಕಾದ್ರೆ 3ನೇದೊಂದಿರುತ್ತೆ, ಅದು ಏನು ಅಂತಂದರೆ ನಾವು ತಗೋತಾ ಇದ್ದೀವಿ, ಸಹಜವಾಗಿ ನಾವು ಅವ್ರಿಗೆ ಕೊಡ್ತೀವಿ ಓಟನ್ನು. ಹೌದು. ಯಾರಿಗೆ? ಕಾಂಗ್ರೆಸ್ಗೆ ಯಾರಿಗೂ ಕೊಡ್ತೀವಿ ನಾವು. 4ನೇದೊಂದು ಕೊನೆಯ ವರ್ಗ ಇರುತ್ತೆ, ಅದು ಅವಳಿಗೆ ಸಿಕ್ಕಿದೆ ನನಗೆ ಸಿಕ್ಕಿಲ್ಲ ಎಂಬ ಕೋಪದಲ್ಲಿರುವ ವರ್ಗವೂ ಇರುತ್ತೆ. ಗ್ರೌಂಡ್ ಅಲ್ಲಿ ಗೊತ್ತಾಯ್ತು ಸರ್, ನಮ್ಮ ಅತ್ತೆಗೆ ಸಿಗ್ತಾ ಇದೆ, ನನಗೆ ಆ ವರ್ಗನೂ ಸಿಗ್ತಾ ಇದೆ. ಹಾಗಾಗಿ ಈ ವರ್ಗಗಳಲ್ಲಿ ಯಾರು ಹೆಚ್ಚು ಬಂದು ಅವತ್ತು ಮತಗಟ್ಟೆಗೆ ದಂಗುಡಿ ಇಟ್ಟಿರ್ತಾರೋ ಆ ಪ್ರಕಾರ ಆಗುತ್ತೆ. ಬಿಜೆಪಿ ಸರ್ ಇನ್ನೊಂದು ವಾದ ಮಾಡ್ತಾ ಇದೆ. ಶಬೀರ್, ಕರ್ನಾಟಕ ಡೆಲ್ಲಿಯಿಂದ ಕುತ್ಕೊಂಡು ಕರ್ನಾಟಕ ನೋಡಿದಾಗ ಏನ್ ಅನಿಸುತ್ತೆ ಲೆಕ್ಕಾಚಾರ? ಅರುಣ್ ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮೇಲೆ ಈಗ ವಿಶೇಷವಾದಂಥ ಒಂದು ಭರವಸೆ ಇದೆ. ಯಾಕೆಂದ್ರೆ ಅವರು ಸೌತ್ ಇಂಡಿಯಾದಿಂದ ಬರೋದ್ರಿಂದ, ವಿಶೇಷವಾಗಿ ಕರ್ನಾಟಕದಿಂದ ಬರೋದ್ರಿಂದ, ಕರ್ನಾಟಕದಲ್ಲೂ ಕೂಡ ಆಡಳಿತಕ್ಕೆ ತರುವಲ್ಲಿ ಯಶಸ್ವಿ ಆದ್ರು. ಅದಾದ್ಮೇಲೆ ತೆಲಂಗಾಣದಲ್ಲೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಗ್ಯಾರಂಟಿ ಒಂದು ಕಡೆ ಆದ್ರೆ ನಾಯಕತ್ವ ಕೂಡ ಬಹಳಷ್ಟು ಇಂಪಾರ್ಟೆಂಟು, ಮತ್ತೆ ಅಲ್ಲಿನ ಪ್ರಾದೇಶಿಕತೆ ಬಹಳಷ್ಟು ಚೆನ್ನಾಗಿ ಖರ್ಗೆ ಅವರಿಗೆ ಗೊತ್ತಿರೋದ್ರ ಹಿನ್ನೆಲೆಯಲ್ಲಿ ಒಳ್ಳೆ ಸ್ಟ್ರಾಟಜಿ ಮಾಡಿ 2 ರಾಜ್ಯಗಳಲ್ಲೂ ಕೂಡ ಅಧಿಕಾರಕ್ಕೆ ತರುವಲ್ಲಿ ಯಶಸ್ವಿ ಆದ್ರು ಅನ್ನುವಂತಹ ಒಂದು ಮಾತುಗಳು ಈಗ ಇಲ್ಲಿ ಡೆಲ್ಲಿ ಮಟ್ಟದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಅದೇ ವಿಶ್ವಾಸ ಈಗ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಇರುವಂತದ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಹೆಚ್ಚು ಕಾಂಗ್ರೆಸ್ಗೆ ಅವಕಾಶಗಳು ಇರುವಂತಹ ಹಿನ್ನೆಲೆಯಲ್ಲಿ ಈ ಬಾರಿ ಕೂಡ ಒಂದಷ್ಟು ಹೆಚ್ಚಿನ ಸ್ಥಾನಗಳನ್ನ ಕಾಂಗ್ರೆಸ್ಗೆ ತಂದು ಕೊಡಬಹುದು ಅನ್ನುವಂತ ನಿರೀಕ್ಷೆಯನ್ನ ಖರ್ಗೆ ಅವ್ರ ಮೇಲೆ ಇಟ್ಕೊಂಡಿದ್ದಾರೆ. ಹಾಗಾಗಿ ಖರ್ಗೆ ಅವರು ಎಷ್ಟೇ ಟೀಕೆ ಟಿಪ್ಪಣಿಗಳು ಬಂದರೂ ಕೂಡ ಕರ್ನಾಟಕದಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಕುಟುಂಬಗಳಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂತ ಆಕ್ಷೇಪಗಳು ಸ್ವಪಕ್ಷೀಯರಿಂದಲೂ ಬಂದರೂ ಕೂಡ ಗೆಲ್ಲಬೇಕು ಅನ್ನುವಂತ ಒಂದು ಅಂತಿಮವಾದಂತ ಮಾನದಂಡವನ್ನ ಇಟ್ಕೊಂಡು ಕುಟುಂಬಸ್ಥರಿಗೆ ಟಿಕೆಟ್ ಕೊಡುವಂತ ಪ್ರಯತ್ನವನ್ನ ಮಾಡಿದ್ರು. ಮತ್ತೆ ಬಹಳಷ್ಟು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋ ವಿಚಾರದಲ್ಲೂ ಕೂಡ ಸಾಕಷ್ಟು ಲೆಕ್ಕಾಚಾರವನ್ನ ಹಾಕೋ ಪ್ರಯತ್ನವನ್ನ ಕೂಡ ಮಾಡಿದ್ರು. ಹೀಗಾಗಿ ಏನಂತಾರೆ, ಒಟ್ಟಾರೆ ದಕ್ಷಿಣ ಭಾರತದಿಂದ ಒಂದಿಷ್ಟು ಹೆಚ್ಚು ಸ್ಥಾನಗಳನ್ನು ತಂದು ಕೊಡಬೇಕು, ಆ ನಿರೀಕ್ಷೆಯನ್ನ ಹಾಗೆ ಉಳಿಸ್ಕೋಬೇಕು ಆಸ್ ಎಐಸಿಸಿ ಅಧ್ಯಕ್ಷ ಆಗಿ ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ಸಾಕಷ್ಟು ಪ್ರಯತ್ನ ಮಾಡ್ತಿದ್ದಾರೆ. ಮತ್ತೆ ಖರ್ಗೆ ಅವರು ಇದನ್ನು ಮಾಡಬಲ್ಲರು ಅನ್ನುವಂತ ವಿಶ್ವಾಸವನ್ನ ಕೂಡ ದೆಹಲಿ ನಾಯಕರು ಇಟ್ಕೊಂಡಿದ್ದಾರೆ. ಅವರು ದೇರ್ ಇಸ್ ಸಮ್ ಇದು ಇಂಟರ್ ಪ್ರಾವಿಷನ್ ಅದಕ್ಕೊಂದು ಇದು ಹೇಳ್ತೀನಿ ನಾನು. ಏನ್ ಸರ್? ಖರ್ಗೆ ಅವರು ಈ ಬಾರಿ ಏನು ಮಾಡಿದಾರೋ ಬಿಟ್ಟಿದಾರೋ ನನಗೆ ಅರಿವಿಲ್ಲ. ಮಾಡಿರ್ಬೋದು, ಶಬೀರ್ ಹೇಳ್ತಿರೋ ಪ್ರಕಾರದಲ್ಲಿ ಹೆಚ್ಚು ಆಸಕ್ತಿ ತಗೊಂಡಿರ್ಬೋದು, ಎಲ್ಲ ಮಾಡಿರ್ಬೋದು. ಓಕೆ. ಬಟ್ ಇರ್ರೆಸ್ಪೆಕ್ಟಿವ್ ಆಫ್ ದಾಟ್, ಅದು ಇಲ್ಲದೆಯೂ ಈ ಬಾರಿ ಹೆಚ್ಚು ಸೀಟ್ ಬಂದೇ ಬರುತ್ತೆ ಸೌತಲ್ಲಿ. ಸೌತಲ್ಲ ಯು ಟೇಕ್ ಇಟ್ ಫ್ರಮ್ ಮೀ, ದಟ್ ಇಸ್ ದಿ ಪೊಲಿಟಿಕಲ್ ಸಿಚುಯೇಷನ್. ಓಕೆ. ಖರ್ಗೆ ಆರ್ ನೋ ಖರ್ಗೆ ಈ ಸರಿ ಹೆಚ್ಚಂತೂ ಬಂದೇ ಬರುತ್ತೆ. ಸೂಪರ್ ಹೆಚ್ಚಾಗತ್ತಾ ಇಲ್ವಾ ಖರ್ಗೆ ಆರ್ ವಿತ್ ಖರ್ಗೆ ಅನ್ನೋದು ಕ್ವಶನ್ ನನಗಿರೋದು. INDI ಏನಾ ಇಲ್ಲ ಕಾಂಗ್ರೆಸ್ಸಿಗೆ INDI ನಾನು ಹೇಳ್ತೀನಿ, INDI ರಾದರ್ ಕಾಂಗ್ರೆಸ್. ಓಕೆ. ಇಲ್ಲಿ ಸೌತ್ ಅಲ್ಲಿ ಕಾಂಗ್ರೆಸ್, ದೇರ್ ಇಸ್ ನೋ INDI. ಇಲ್ಲಿರೋದು ಕಾಂಗ್ರೆಸ್. ತೆಲಂಗಾಣನೂ ಹೌದು, ಕರ್ನಾಟಕನೂ ಹೌದು ಅಲ್ವಾ? ಹೌದು. ತಮಿಳ್ನಾಡಲ್ಲಿ ಅವ್ರು ಕೊಟ್ಟಿದ್ದನ್ನು ಸೀಟ್ ತಗೊಂಡು ಇವ್ರು ಗೆಲ್ಲೋದಕ್ಕೆ ಇವ್ರು ದೊಡ್ಡ ಮನುಷ್ಯ ಅಲ್ಲ ಇವ್ರು ನನ್ನ ಪ್ರಕಾರದಲ್ಲಿ. ನನಗೇನೋ ದೊಡ್ಡದು ಅನ್ಸಲ್ಲ. ಆಂಧ್ರನಲ್ಲಿ ಅವರ ಛಾಯೆ ಪ್ರಭಾವ ಭಾಳ ಬೀರ್ತಾ ಇದೆ ಅಂತ ನನಗಿನ್ನೂ ಅನಿಸಿಲ್ಲ. ಹಾಗಾಗಿ ಕಾಂಗ್ರೆಸ್ಗೆ ಹೆಚ್ಚು ಸೀಟು ಬರಲೇಬೇಕು ಈ ಬಾರಿ ತೆಲಂಗಾಣ ಆ್ಯಂಡ್ ಕರ್ನಾಟಕದಲ್ಲಿ, ಬಿಕಾಸ್ ಆ ಪರಿಸ್ಥಿತಿ ಆಗಿದೆ. 5 ಸೀಟ್ ಇದ್ದಿದ್ದು 10 ಸೀಟ್ ಆಗೇ ಆಗುತ್ತೆ ಅಂತ ನನಗೆ ಗೊತ್ತಿದೆ. ಅದು 15 ಆಗತ್ತಾ ಖರ್ಗೆ ಅವ್ರ ಪ್ರೆಸೆನ್ಸಿಂದ ಅನ್ನೋದು ಕ್ವಶನಿಂಗ್ ನನಗಿರೋದು. ಓಕೆ. ದಾಟ್ಸ್ ವೇರ್ ಹಿಸ್ ರೋಲ್ ವಿಲ್ ಬಿ ಕ್ರಿಟಿಕಲ್. ಓಕೆ. ಈಗ ಅದರಿಂದ ಐ ಡೋಂಟ್ ನೋ, ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ ಶಬೀರ್ ಅನಾಲಿಸಿಸಲ್ಲಿ ಅಧಿಕಾರಕ್ಕೆ ತರುವುದರಲ್ಲಿ ಖರ್ಗೆ ಅವರ ಪಾತ್ರ ಇದೆ, 100% ಪಾತ್ರ ಇರುತ್ತೆ. ಬಟ್ ಕರ್ನಾಟಕದ ಚುನಾವಣೆ ವಿಧಾನಸಭೆ ನಡೆದಾಗ ಅದಕ್ಕೆ ಆಯಾಮಗಳಲ್ಲಿ ಖರ್ಗೆ ಆಯಾಮಕ್ಕಿಂತ ಮೀರುವ ಆಯಾಮಗಳು ಬೇರೆ ಇದ್ವು. ಖರ್ಗೆ ಅವರ ಆಯಾಮವನ್ನು ಮೀರುವ, ಖರ್ಗೆ ಅವರ ಪಾತ್ರ ಅಂತೂ ಇತ್ತು, ನಾನಿಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಅದನ್ನು ಮೀರುವ ಆಯಾಮಗಳಿದ್ವು. ವೈ BJP ಶುಡ್ ಗೋ ಅನ್ನೋದಕ್ಕೆ ಅವತ್ತಿನ ದಿನ ದ ಟಿಪಿಕಲ್ ರೀಸನಿಂಗ್ಸು ತೆಲಂಗಾಣಲ್ಲಿತ್ತು. ದೆರ್ ವಾಸ್ ಅ ಟೆರಿಬಲ್ ಆಂಟಿ ಫ್ಯಾಮಿಲಿ ಇದಿತ್ತಲ್ಲಿ, ವಿರೋಧ ಇತ್ತು ಅದಕ್ಕೆ. ಮತ್ತು ಕಾಸ್ಟ್ ಕಾಂಬಿನೇಷನ್ಸು ತೆಲಂಗಾಣನಲ್ಲಿ ಈ ಬಾರಿ ಕಾಂಗ್ರೆಸ್ಗೆ ಚೆನ್ನಾಗಿ ವರ್ಕ್ ಆಯ್ತಲ್ಲಿ. ಹಾಗಾಗಿ
ಐ ಡೋಂಟ್ ನೋ ಡೆಲ್ಲಿಲಿ ಇರೋವಂಥ ಶಬೀರ್ಗೆ ಖರ್ಗೆ ಪಾತ್ರದ ಬಗ್ಗೆ ಹಾಗೆ ಅನಿಸಿದೆ, ನನಗೂ ಅನಿಸಿದೆ, ಇಲ್ಲ ಅಂತ ಅನಿಸಿಲ್ಲ. ಬಟ್ 6 ಇದ್ದಿದ್ದು 8 ಆದರೆ ನಾನು ಅದರಲ್ಲಿ ಖರ್ಗೆ ಅವ್ರ ಪಾತ್ರ ಇದೆ ಅಂತ ಅನ್ಕೊಳಕ್ಕೆ ಹೋಗಲ್ಲ. ಆ ರೀತಿ 6 ಇದ್ದಿದ್ದು 12 ಆದರೆ, 6 ಇದ್ದಿದ್ದೀಗ 15 ಆದರೆ, ಎಸ್ ಸಮಥಿಂಗ್ ಮೋರ್ ಹ್ಯಾಸ್ ಹ್ಯಾಪನ್ಡ್ ಅಂತ ಹೇಳ್ಬೋದು. ಸರ್ ಕಾಂಗ್ರೆಸ್ ಚುನಾವಣೆ ಫೇಸ್ ಮಾಡೋಗ್ಲೂ ಕೂಡ ಈ ವಿಚಾರ ತರಲಿಲ್ಲ ಸರ್. ಬರೀ ಅವ್ರಿಗೆ ಅಂದ್ರೆ ಸ್ಟೇಟ್ ಮಟ್ಟಿಗೆ ಹೇಳೋದಾದ್ರೆ ನಮ್ ಗ್ಯಾರಂಟಿ ಅಂತ, ಲೋಕಸಭೆಗೂ ಕೂಡ ಸ್ಟೇಟ್ ಗ್ಯಾರಂಟಿಯನ್ನೇ ಖರ್ಗೆ ಅವರನ್ನ ಪಕ್ಷದ ಒಳಗಡೆ ಅವರ ವಿಶ್ವಾಸ ಮತ್ತು ನಂಬಿಕೆ ಮತ್ತು ಅವರ ಶಕ್ತಿ ಮತ್ತು ಅವರ ಪ್ರಾಮಾಣಿಕತೆ ನಮ್ಮ ಪಕ್ಷ ಕೆಲಸ ಮಾಡ್ತಾರೆ ಅನ್ನೋದು ವಿಚಾರದಲ್ಲಿ ಅವರನ್ನ ವಿಜೃಂಭಿಸೋದು ಬೇರೆ. ಮತದ ಅಖಾಡದಲ್ಲಿ ಖರ್ಗೆ ಅವರನ್ನ ಮತವನ್ನೇ ತರುವ ವ್ಯಕ್ತಿಯಾಗಿ ವಿಜೃಂಭಿಸೋದು ಬೇರೆ. ಎರಡು ಬೇರೆ ಬೇರೆ, ಬೋತ್ ಆರ್ ಡಿಫರೆಂಟ್. ಪಕ್ಷದ ಒಳಗಡೆ ಬೇರೆ. ಬಟ್ ಒಂದು ಕಾಂಗ್ರೆಸ್ಸಿಗೆ ಅದರಲ್ಲಿ ಡ್ಯಾಮೇಜು ಇಲ್ದಂಗೆ ಕಾಣಿಸುತ್ತೆ ಅಲ್ಲ ಸರ್ ಖರ್ಗೆ ಅವ್ರ ವಿಚಾರದಲ್ಲಿ. ಬಿಹಾರ್ ನಿತೀಶ್ ಅವ್ರು ಹೇಳಿದಾಗ ಅವ್ರನ್ನ PM ಅಭ್ಯರ್ಥಿಯಾಗಿ ನಿಂತ್ಕೊಳ್ಳೋಣ ಅಂತಂದಾಗ ಅದನ್ನು ಕಾಂಗ್ರೆಸ್ ಒಪ್ಕೊಳ್ಳೂ ಇಲ್ಲ, ಅದನ್ನ ವಿರೋಧನೂ ಮಾಡಲಿಲ್ಲ, ಸ್ಟ್ಯಾಂಡ್ ಆಗಿ ತೆಗೆದುಕೊಂಡ್ರು. ಸೊ ಆ ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ಳೋ ನನಗೆ ಅದೆಲ್ಲ ದೊಡ್ಡ ಇಶ್ಯೂ ಆಗಿ ಚುನಾವಣೆಯಲ್ಲಿ ಕೆಲಸ ಮಾಡಿದೆ ಅಂತ ನನಗೇನು ಅನಿಸ್ತಾ ಇಲ್ಲ. ಓಕೆ, ಆ ಥರದ ಈ ಸರಿ ಚುನಾವಣೆಯಲ್ಲಿ ಭಾಳ ವಿಚಿತ್ರ. ಯಾವುದನ್ನ BJP ದೊಡ್ಡ ಇಶ್ಯೂ ಮಾಡ್ತೀವಿ ಅನ್ಕೊಂಡ್ರು ಅದು ಇಶ್ಯೂ ಆಗಲಿಲ್ಲ. ಯಾವುದನ್ನು ಕಾಂಗ್ರೆಸ್ ಅತಿ ದೊಡ್ಡ ಇಶ್ಯೂ ಮಾಡ್ಕೊಂಡ್ಬಿಡ್ತೀವಿ ಅಂತಂದ್ರೆ ಅದು ಹಾಕ್ಕೊಳ್ಳಿಲ್ಲ. ತುಂಬ ಲೆಟ್ ಮಿ ಬಿ ಆನೆಸ್ಟ್, ಕರೆಕ್ಟಾಗಿ ಹೇಳೋಣ, ಈ ಸರಿ ಈಗ ತುಂಬ ಚಿಲ್ಲರೆ ಲೆವೆಲ್ನಲ್ಲಿ ನಡೀತು ಈ ಸರಿ ಪ್ರಚಾರ. ಲೆಟ್ ಅಸ್ ಸೇ ದಿಸ್. ಅದಕ್ಕೆ ಒಂದು ಘನತೆ ಮತ್ತು ಗೌರವವನ್ನು ಎರಡೂ ರಾಷ್ಟ್ರೀಯ ಪಕ್ಷಗಳು ಉಳಿಸ್ಕೊಂಡಿವೆ ಅಂತ ನಾನು ಹೇಳೋ ಪರಿಸ್ಥಿತಿನಲ್ಲೇನಿಲ್ಲ. ಲೋ ಲೆವೆಲಲ್ಲಿ ಹೋದ್ರು, ಇನ್ಕ್ಲೂಡಿಂಗ್ ದಿ ಆನರಬಲ್ ಪ್ರೈಮ್ ಮಿನಿಸ್ಟರ್ದು ಲಾಸ್ಟ್ ಸ್ಪೀಚ್ಗಳಲ್ಲಿ ಐ ಥಿಂಕ್ ಹಿ ಲಾಸ್ಟ್ ಹಿಸ್ ವೇ ಅನ್ನಿಸ್ತಾ ಇತ್ತು ನನಗೆ. ಆ ಗಾಂಭೀರ್ಯತೆ ಇರಲಿಲ್ಲ. ಐ ಥಿಂಕ್ ದ ಲ್ಯಾಂಗ್ವೇಜ್ ಇರ್ಬೋದು, ಆರ್ ಅಟ್ಯಾಕಿಂಗ್ ಸಬ್ಜೆಕ್ಟ್ಸ್ ಕೆಲವೆಲ್ಲ ಪಿಕಪ್ ಮಾಡ್ತಾ ಇದ್ದಿದ್ದು ಇರ್ಬೋದು, ಇದು ಮೋದಿ ಮಾತಾಡ್ತಿರೋದಾ ಅನ್ನೋ ಮಟ್ಟಕ್ಕೆ ಬರ್ತಾ ಇತ್ತು ಅದು. ಎಕ್ಸಾಕ್ಟ್ಲಿ, ಎಸ್, ಅದು ಎಸ್. ಹಾಗೆ ಕಾಂಗ್ರೆಸ್ಸು ಅಷ್ಟೇ, ಮತ್ತು INDIA ಕಚ್ಚಡ ನಾಲ್ಗೆ ಇರೋ ಹಲವಾರು ಲೀಡರ್ಗಳು ಅಷ್ಟೇ ನಾವು ಒಪ್ಕೋತೀವಿ. ಹಾಗಾಗಿ ಈ ಸರಿ ಭಾರತದ ಪ್ರಜಾಪ್ರಭುತ್ವ ಅದ್ಭುತವಾಗಿ ನಡೆಯಿತು ಚುನಾವಣೆ, ನಾನು ಒಪ್ಕೋತೀನಿ ಬೇಕಾರೆ. ಬಟ್ ನಮ್ಮ ಪ್ರಚಾರ ಒಂದು ಸಣ್ಣದಾಗಿ ಒಂದು 4 ಮಾರ್ಕ್ಸನ್ನು ಕಳ್ಕೋತು ಅನ್ಸುತ್ತೆ. ಅವರು ಎತ್ಕೊಂಡ ಇಶ್ಯೂಸ್ ಇಟ್ ವಾಸ್ ನಾಟ್ ಎ ತುಂಬ ಗ್ರೇಟ್ ಪ್ರಚಾರ ಅನ್ನಿಸ್ಕೊಳ್ಳೋ ಥರದ್ದಲ್ಲ. ನನಗೇನು ತುಂಬ ಚಿಲ್ರೆಲ್ ನಡೀತು ಅನ್ನಿಸ್ಬಿಡ್ತು. ಬಿಜೆಪಿ ಲೆಕ್ಕಾಚಾರ ಏನಿದೆ ಅನ್ನೋದು ನೋಡ್ಬಿಡೋಣ ಬೇಗ. ಸೊ ಕನಿಷ್ಠ 18 ಕ್ಷೇತ್ರಗಳಲ್ಲಿ ಪಕ್ಕಾ ಗೆಲುವು ಅನ್ನೋದು ಅವ್ರಿಗೆ ವಿಶ್ವಾಸ ಇದೆ. ಬಿಜೆಪಿಗೆ 6 ಕ್ಷೇತ್ರಗಳಲ್ಲಿ ಒಂದು 50-50 ಇದೆ ಅಂತ ಅವರಿಗೆ ಲೆಕ್ಕಾಚಾರ. ಏನೇ ಆದ್ರೂ ಕೂಡ ಮೈತ್ರಿ ಒಂದು 20+ ಸೀಟ್ಗಳನ್ನ ಗೆಲ್ತೀವಿ ಅನ್ನುವಂಥದ್ದು ನಂಬಿಕೆ ಅವರಿಗೆ. ಮೋದಿ ಗ್ಯಾರಂಟಿ ಇಂಪ್ಯಾಕ್ಟ್ ಮಾಡುತ್ತೆ, ಮೈಸೂರು ಭಾಗದಲ್ಲಿ ಮೈತ್ರಿ ಲಾಭ ಆಗುತ್ತೆ ಅಂತ. ವಿಕ್ಟರಿ ಆಫ್ ಕಾಂಗ್ರೆಸ್ ಇನ್ ಕರ್ನಾಟಕ ಅಂದರೆ ಏನು ನನ್ನ ಪ್ರಕಾರದಲ್ಲಿ? ಏನ್ ಸರ್? ಕಾಂಗ್ರೆಸ್ ಹ್ಯಾಸ್ ಟು ಬಿ ಡಬಲ್ ಡಿಜಿಟ್ ಬರಬೇಕು. ಎಸ್, ಕಾಂಗ್ರೆಸ್ಸಿನ ವಿಜಯ ಕರ್ನಾಟಕದಲ್ಲಿ ಅಂತ ಅನ್ನೋದೇ ಆದರೆ ಕಾಂಗ್ರೆಸ್ ಡಬಲ್ ಡಿಜಿಟ್ ಕ್ರಾಸ್ ಮಾಡಲೇಬೇಕು ಕರ್ನಾಟಕದಲ್ಲಿ. ಬಟ್ ಈಗ ನೀವು ಹೇಳಿದಂಗೆ ಸರ್, ಮಾಡದೇ ಇದ್ದರೆ ಸರ್ ಇಟ್ಸ್ ಅನ್ ಅಬ್ಸಲ್ಯೂಟ್ ಫೇಲ್ಯೂರ್ ಆಫ್ ದಿ ಕಾಂಗ್ರೆಸ್ ಗವರ್ಮೆಂಟ್. ಅವಾಗ ಡಬಲ್ ಡಿಜಿಟ್ ಜನನ್ನ ಒಪ್ಸಕ್ಕಾಗಿಲ್ಲ ಇವ್ರ ಕೈಲಿ ಇಂತಾಯ್ತು. ಓಕೆ, ಪ್ರಚಾರನೂ ಅದೇ ಬೇಸಲ್ಲಿ ಮಾಡಿದ್ದಾರೆ ಸರ್, ಡಬಲ್ ಡಿಜಿಟ್ ಅಲ್ದಿದ್ರೆ. ಓಕೆ. ಬಟ್ ಉತ್ತರ ಪ್ರದೇಶದಲ್ಲಿ ನೀವು ಹೇಳ್ತಾ ಇದ್ರಿ ಸರ್, ಕ್ಯಾಡರ್ ಇಲ್ಲ ಕಾಂಗ್ರೆಸ್ಗೆ, ಅದನ್ನು ರೀಚ್ ಮಾಡಕ್ ಆಗ್ಲಿಲ್ಲ ಅಂತ ಹೇಳಿ 1 ಲಕ್ಷ ರೂಪಾಯಿ. ಮೊನ್ನೆ ಸಿದ್ದರಾಮಯ್ಯನವರು ಹೋದಂಥ ಸಂದರ್ಭದಲ್ಲಿ ಒಂದು 2-3 ಅಜ್ಜಿ ಬಂದ್ಬಿಟ್ಟು 1 ಲಕ್ಷ ರೂಪಾಯಿ ಕೊಡ್ತೀರಪ್ಪ ಅಂತ ಹೇಳ ಮಾತಾಡಿದ್ರಲ್ಲ ಸರ್ ಸಿದ್ದರಾಮಯ್ಯ. ಸೊ ಅದು ರೀಚ್ ಆಗಿದೆಯಾ ಅಂತ ಸರ್? ಇಲ್ಲಿ 2,000 ರೂಪಾಯಿ ಮತ್ತೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಅನ್ನೋದು ಲೋಕಲಲ್ಲಿ ಕರ್ನಾಟಕದಲ್ಲಿ. ನಮ್ಮಲ್ಲಿ ಒಂದು ವರ್ಗದ ಜನ ನಮಗೇನು ಬರುತ್ತೆ ಅನ್ನೋದನ್ನೇ ಲೆಕ್ಕ ಹಾಕೊಂಡು ಕಾಯೋ ವರ್ಗನೇ ಇದೆ ನಮ್ಮ ದೇಶದಲ್ಲಿ. ನೀವು ಸರ್ಕಾರಿ ನೌಕರರನ್ನ ಎಲ್ಲರೂ ಅಲ್ಲದೆ ಇರ್ಬೋದು, ಅವ್ರನ್ನ ಭೇಟಿ ಮಾಡಿಬಿಟ್ರೆ ಅವರು ಲಂಚ್ ಅವರು ಟೀ ಕಾಫಿಗೆ ಹೋದಾಗ ಆಯಾಯ ಸಂದರ್ಭಗಳಲ್ಲಿ ಇದೇ ಎಷ್ಟು ಸರಿ ಇದ್ಯಾವುದಿದು ಅದು ಯಾವಾಗ ಆಗ್ಬೋದು ಇದು ಮಾಡೋದವನು ಅದೇನು ಅದು ಅರಿಯರ್ಸ್ ಅದು ವೇತನ ಯಾವಾಗ ಬರುತ್ತೆ, ಅದು ಆ ವೇತನ ಹೆಂಗೆ ಮಾಡ್ತಾರಂತೆ, ಅದನ್ನ ಕ್ಯಾಲ್ಕುಲೇಷನ್ ಹೆಂಗೆ ತಗೋತಾರಂತೆ ಅದು. ಇದು ಏನು ಮಾಡೋಕ್ಕಾಗಲ್ಲ. ಈ ವರ್ಗದ ಜನ ಎಲ್ಲ ದೇಶದಲ್ಲೂ ಇರ್ಬೋದು. ಬಟ್ ಅದು ಓಟಾಗಿ ಕನ್ವರ್ಟ್ ಆಗಲ್ವ ಸರ್? ಆಗುತ್ತೆ, ಆಗಲ್ಲ ಅಂತ ಹೇಳಕ್ಕಾಗಲ್ಲ, ಎಸ್ ಆಗುತ್ತೆ. ಬಟ್ ಇಡೀ ದೇಶದಲ್ಲಿ ಆಗದೇ ಇದ್ರು 1 ಲಕ್ಷ ರೂಪಾಯಿ ಕರ್ನಾಟಕದಲ್ಲಿ ಆಗಿರ್ಬೋದು, ಗೊತ್ತಿಲ್ಲ, ಆಗಬಹುದು, ಎಸ್, ಐ ಡೋಂಟ್ ನೋ. ಬಟ್ 2,000 ರೀತಿಯ ಪ್ರಕೃತಿ ನನಗೆ ಈ 1 ಲಕ್ಷದ ಪ್ರಚಾರ ಕಾಣಲಿಲ್ಲ. ರೀಚ್ ಹತ್ರ ಆದಂಗೆ 2 ಲಕ್ಷದ ಪ್ರಕಾರ ಕಾರಣ ಸರಳ. ಪೂರ್ ಕ್ಯಾಂಪೇನಿಂಗ್ ಬೈ BJP ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಅತ್ಯಂತ ಹೀನಾಯವಾದ ಕ್ಯಾಂಪೇನಿಂಗ್ ಮಾಡಿದ್ದವರು ಅಸೆಂಬ್ಲಿನಲ್ಲಿ. ಟ್ರಮೆಂಡಸ್ಲಿ ಬ್ರಿಲಿಯಂಟ್ ಕ್ಯಾಂಪೇನ್ ಮಾಡಿದವರು ಕಾಂಗ್ರೆಸ್ನವರು ಅವಾಗ. ಆದರೆ ಈಗ ಲೋಕಸಭಾಗೆ ಬಂದಾಗ
ಕಾಂಗ್ರೆಸ್ ಡಲ್ ಆಯಿತು ಅನ್ನಿಸ್ತು ಅವರ ಕ್ಯಾಂಪೇನಿಂಗ್ ಸ್ಟೈಲ್ಸಲ್ಲಿ ನನಗೆ. ಎಸ್ ಆ ಅಗ್ರೆಸಿವ್ನೆಸ್ಸು, ಆ ರೀಚು, ಆ ಇನೋವೇಟಿವ್ನೆಸ್ ಕಾಣಲಿಲ್ಲ ನನಗೆ. ಓಕೆ ಎಸ್ ವೆರಸ್ BJP ಚೂರು ಪಾರು ಚಿಗುರ್ಕೊಂಡಂಗೆ ಕಾಣಿಸ್ತು, ಅಟ್ಲೀಸ್ಟ್ ಫಸ್ಟ್ ಫೇಸಲ್ಲಿ. ಇನ್ನೊಂದು ಡಿಫ್ರೆನ್ಸ್ ಒಂದೊಂದು